ಕೇವಲ 3 ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬಾನೇ ರುಚಿಯಾಗಿರುವಂತಹ ಎಳನೀರು ದೋಸೆ ಅಥವಾ ಬೊಂಡ ದೋಸೆ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ 2 ಕಪ್ ಆಗುವಷ್ಟು ಈ ಎಳನೀರು ಕಾಯಿದು ಗಂಜಿ ಇದೆ ನೋಡಿ, ಅಂದರೆ ಆ ಕಾಯಿಯ ಪಾರ್ಟ್ ಅದನ್ನ ತಗೊಂಡಿದ್ದೇನೆ. 3 ಕಪ್ ಆಗುವಷ್ಟು ದೋಸೆ ಅಕ್ಕಿ 4 ಗಂಟೆ ನೆನೆಸಿಟ್ಕೊಂಡಿರೋದನ್ನ ತಗೊಂಡಿದ್ದೇನೆ. ಮೊದಲು ಅಕ್ಕಿನ ಗ್ರೈಂಡರಿಗೆ ಹಾಕಬೇಕು. ಆಮೇಲೆ 1.5 ಚಮಚ ಆಗುವಷ್ಟು ಉಪ್ಪು ಹಾಕಿ ರುಬ್ಲಿಕ್ಕೆ ನೀರು ಹಾಕೋದಲ್ಲ, ಎಳ್ನೀರನ್ನೇ ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು. ನಾನು ಅರ್ಧ ಕಪ್ ಆಗುವಷ್ಟು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ರುಬ್ಬಿ ಆದ ಮೇಲೆ ಆ ಕಾಯಿದು ಗಂಜಿ ಇದೆ ನೋಡಿ, ಗಂಜಿ ಅಂದರೆ ಆ ಫ್ಲೆಶ್ ಪಾರ್ಟ್ ಇರ್ತದಲ್ಲ, ಬೊಂಡದ್ದು ಕಾಯಿ ಪಾರ್ಟ್, ಅದನ್ನು ಹಾಕಿದ್ದೇನೆ. ಇದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದರಲ್ಲಿ ಕೇವಲ 3 ಸಾಮಗ್ರಿಗಳನ್ನ ಉಪಯೋಗಿಸ್ತೇವೆ ನಾವು ರುಬ್ಬುವಾಗ. ಮತ್ತು ಕಾಯಿ ಸ್ವಲ್ಪ ಬೆಳೆದಿದ್ದಿರಬಾರ್ದು, ಆಗ ರುಚಿ ಸ್ವಲ್ಪ ಕಡಿಮೆ ಇರ್ತದೆ. ಎಳೆತಾಗಿ ಇರಬೇಕು. ಗಂಜಿ ಹಾಕಿದ್ರೇ ರುಚಿ ಜಾಸ್ತಿ. ದೋಸೆ ಹಿಟ್ಟಿನ ಹದ ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ಎಳನೀರನ್ನು ಉಪಯೋಗಿಸ್ಬೇಕು, ನೀರನ್ನಲ್ಲ. ನಾನು ಮತ್ತೆ 3/4 ಕಪ್ ಆಗುವಷ್ಟು ಎಳನೀರು ಹಾಕಿದ್ದೇನೆ. ತುಂಬ ತೆಳ್ಳಗೂ ಮಾಡಿಲ್ಲ ದೋಸೆ ಹಿಟ್ಟನ್ನು, ತುಂಬ ಗಟ್ಟಿಯಾಗಿಯೂ ಮಾಡಲಿಲ್ಲ. ಈ ದೋಸೆ ಹಿಟ್ಟನ್ನು ಹುಳಿ ಆಗಲಿಕ್ಕೆ ಬಿಡೋದು ಬೇಡ. ಕಾವಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರ ಮೇಲ್ಗಡೆ ದೋಸೆ ಹಿಟ್ಟನ್ನು ಹೀಗೆ ಹರಡಿದ್ರೆ ಆಯಿತು. ಕಾವಲಿ ಸರಿಯಾಗಿ ಬಿಸಿಯಾಗಿರಬೇಕು, ಇಲ್ಲದೇ ಇದ್ರೆ ದೋಸೆ ಮೇಲ್ಗಡೆ ಬಿರುಕು ಬೀಳ್ತದೆ. ಕೆಲವರು ಎಣ್ಣೆ ತುಪ್ಪ ಏನು ಉಪಯೋಗಿಸೋದಿಲ್ಲ, ಯಾಕಂದರೆ ಅದರಲ್ಲಿ ಕಾಯಿ ಪಸೆನೆ ಸಾಕಾಗ್ತದೆ. ನಾನೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಮೇಲ್ಗಡೆ, ನೀವು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸಬೇಕು. ನಿಮ್ಗೆ ಅನಿಸ್ಬೋದು ಇದರಲ್ಲಿ ವಿಶೇಷತೆ ಏನಿದೆ, ಕಾಯಿ ಅಕ್ಕಿ ಉಪ್ಪು ಮಾತ್ರ ಅಂಥೇಳಿ. ನಾವು ಕಾಯಿ ಹಾಕಿ ಮಾಡೋದಕ್ಕೂ ಈ ಎಳನೀರಿನ ಗಂಜಿನ ಹಾಕಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ರುಚಿಯಲ್ಲಿ. ನೀವು ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ತದೆ, ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಇನ್ನು ಅದಕ್ಕೆ ನಾನೊಂದು ಚಟ್ನಿ ಮಾಡಿದ್ದೇನೆ. ಈ ಚಟ್ನಿ ಕಾಯಿನ ಹಾಕಿ ಕೆಂಪು ಚಟ್ನಿ ಮಾಡ್ತಾ ಇರೋದು. 4 ಬ್ಯಾಡಗಿ ಒಣ ಮೆಣಸಿನಕಾಯಿಗೆ ಅರ್ಧ ಚಮಚ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕದೇನೂ ಹುರ್ಕೊಳ್ಬೋದು. ಸರಿಯಾಗಿ ಸ್ವಲ್ಪ ಹೊತ್ತು ಮೆಣಸಿನಕಾಯಿನ ಹುರಿದು ಆದ ಮೇಲೆ ಅದಕ್ಕೆ 1/4 ಚಮಚ ಜೀರಿಗೆ, ಅರ್ಧ ಚಮಚ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು. ಇದನ್ನು ಸ್ವಲ್ಪ ಹುರಿದಿರೋದನ್ನು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ನಂತರ ರುಬ್ಬುವ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೇನೆ ಅರ್ಧ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ. ಒಂದು ಸಣ್ಣ 1 ಇಂಚ್ ಗಾತ್ರದ ಹುಣಸೆ ಹಣ್ಣು, 3/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, ಅರ್ಧ ಚಮಚ ಆಗುವಷ್ಟು ಉಪ್ಪು, ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಹೀಗೆ ಚಟ್ನಿ ರೆಡಿಯಾಗಿದೆ. ಒಗ್ಗರಣೆ ಬೇಕಿದ್ರೆ ಕೊಡ್ಬೋದು ಕೊನೆಯಲ್ಲಿ, ಬೇಡದೇ ಇದ್ರೆ ಸ್ಕಿಪ್ ಮಾಡ್ಬೋದು. ನಾನು ಒಗ್ಗರಣೆಗೆ 1 ಚಮಚ ತೆಂಗಿನೆಣ್ಣೆನೇ ಉಪಯೋಗಿಸಿದ್ದೇನೆ. ಒಂದು 1/4 ಚಮಚ ಅಥವಾ ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ, ಒಂದು 3 ಅಥವಾ 4 ಕರಿಬೇವಿನ ಎಲೆ ಹಾಕಿ ಹುರಿದು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈ ದೋಸೆ ಈ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ದೋಸೆ ರುಚಿ ತುಂಬಾ ಚೆನ್ನಾಗಿರ್ತದೆ. ಖಂಡಿತ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.